ಹಾಕ್ಬೇಕು ಅಂತ ಇದ್ದಿದೆ, ಅಲ್ಲಿ ಒಂದು ಇಲ್ಲೊಂದು ಹಾಕ್ಬೇಕು ಅಂತ ಮನಸ್ಸಿತ್ತು. ಬಟ್ ಅಲ್ಲೊಂದು ಹಾಕ್ಬೇಕಂತ ಕಾರ್ತಿಕ್ ಬೇಕಾದ್ರೆ ತೆಗಿತೀನಿ, ಅಲ್ಲಿ ಒಂದು ಹಾಕಿದ್ರೆ ನನಗೆ ಹಾಕ್ಬೇಕಂತಂದ್ರೆ ನಾನು ಟೈಮ್ ಇಲ್ಲ ನನಗೆ ಹಾಕಕ್ಕೆ ಅಷ್ಟೇ ಇದೆ, ಹಾಕಿಬೇಕು ಅಂತ ಬಿಟ್ಟಿಲ್ಲ ಅಷ್ಟೇ. ಮತ್ತೆ ಒಳಗೆಲ್ಲ ಹಾಕಿದ್ದೀನಿ, ಆಚೆ ಮಾತ್ರ ಇವಾಗ ಆಗ್ತದೆ. ನಾನು ಹಾಕ್ಬೇಕಂತ ಆಸೆ ಇತ್ತು, ನನಗೆ ಹಾಕ್ಬಿಟ್ಟಿರ. ಅನಿಸಿಕೆ ಸರ್, ಇವಾಗ ನಮ್ಮ ಸ್ಕೂಲ್ ಕಡೆಯಿಂದ ಸಿರಿ ಅನ್ನೋ ಕಾರ್ಯಕ್ರಮದಲ್ಲಿ ಪರಿಸರ ಮಿತ್ರ ಅಂತ ನಾವು ನಡೆಸ್ತಾ ಇದ್ದೀವಿ. ಇದರಿಂದ ನಾವು ದೇಶಕ್ಕೊಂದು ಸೇವೆ ತರ, ಅದ್ರ ಜೊತೆಗೆ ನಾವು ಪ್ರಕೃತಿನೂ ಸೇವ್ ಮಾಡೋದಕ್ಕೋಸ್ಕರ ಮಾಡ್ತೀವಿ. ಇದರಿಂದ ನಿಮ್ಗೆ ಏನು ಅನಿಸಿಕೆ ಅನ್ಸುತ್ತೆ ಸರ್? ಅದು ಯಾವ ತರ ಅನ್ನೋದನ್ನ ನನಗೆ ನಮ್ಮ ಪ್ರತಿಯೊಂದು ಮನೆಯಲ್ಲೂ ಒಂದು ಮರ ಇರಬೇಕು. ಯಾಕಂದ್ರೆ ಪರಿಸರನ ಕಾಪಾಡಿ ಬೆಳೆಸಕ್ಕೆ ಪ್ರತಿಯೊಂದು ಮನೆಯಲ್ಲೂ ಮರ ಇರಬೇಕು ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಇದರಿಂದ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಇದು ಒಳ್ಳೇದಾ ಇಲ್ಲ ಇನ್ನು ಮುಂದೆ ಮಾಡೋದು ತುಂಬಾ ಒಳ್ಳೇದು. ಅಟ್ಲೀಸ್ಟ್ ಯಾರಿಗಿಲ್ಲ ಆ ಥರ ಒಂದು ನೆನಪು ನಿಮ್ಗೆ ಇದೆ ಅಲ್ವಾ ಮಾಡೋದಕ್ಕೆ, ತುಂಬ ಅದು ಒಳ್ಳೇದು. ನನ್ನ ಪ್ರಕಾರ ನಾನು ತುಂಬ ಒಳ್ಳೇದು ನೀವು ಮಾಡ್ತಾ ಇರೋದು ಕೆಲಸ. ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆಂದರೆ ನೀವು ಮಾಡೋದು ಕೆಲಸ ವೇಸ್ಟ್ ಆಗಬಾರ್ದು. ಅದೇ ನಾನು ಇವಾಗ ನೀವು ಹಾಕಿದ್ರಾ, ಇದನ್ನ ಜವಾಬ್ದಾರಿ ನಾನು ಪ್ರತಿಯೊಬ್ಬರು ಆ ಥರ ನೀವಾಗ ಹಾಕ್ತಿರಲ್ವಾ, ಅದನ್ನು ಸ್ವಲ್ಪ ನೋಡಿ ವೇಸ್ಟ್ ಆಗಬಾರ್ದು. ಇಷ್ಟು ಕಷ್ಟಪಟ್ಟು ಹಾಕ್ತಾರ, ಅದು ನೋಡ್ಕೊಂಡು ಹಾಕಿ. ಇದೆ ಅನ್ನೋದು ನಿಮಗೆ ಗೊತ್ತೇ ಇದೆ, ಬೆಳಕು ಕೊಡುತ್ತೆ. ಹೆಚ್ಚಾಗಿ ಆಕ್ಸಿಜನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮನುಷ್ಯನಿಗೆ. ಸೊ ಸರ್ವೆ ಪ್ರಕಾರ ನಾವಿಲ್ಲಿ ಏನು ಗೊತ್ತಾ, ಇಲ್ಲಿ ಮನೆ ಇದಿರೋದ್ರಿಂದ ಬೇರೆ ಬೇರೆ ಜಾತಿ ಸ್ವಲ್ಪ ಜಾಗ ಇದ್ದರೆ ತಿರುಗಿ ಮುಂದೆ ಬೇರೆ ಪ್ಲಾನ್ ಇದೆ. ಇನ್ನೂ ಒಂದು ಮನೆ ಕಟ್ಟಿದ್ದಾರೆ, ಇಲ್ಲಾಂದರೆ ಬೇರೆ ಕಡೆ ಎಲ್ಲ ಹಾಕೋದು. ಇವಾಗ ಅದಕ್ಕೆ ತೆಂಗಿನ ಮರ ಅದು ಇದು ಹಾಕೊಂಡಿದ್ವಿ, ಹೂ ಗಿಡ ಹಾಕೊಂತ ಇದ್ದೀವಿ. ಆ ಥರ ಇದ್ದಿದ್ರೆ ಮನೆ ತಗ ಸ್ವಲ್ಪ ಇದಿರ್ತೈತಿ. ನಾವೆಲ್ಲ ಗಾರ್ಡನ್ ಕೆಲಸನೇ ಮಾಡೋದು ನಾವು. ಓಕೆ ಓಕೆ ನಾವೆಲ್ಲ ಫುಲ್ಲು ಎಲ್ಲ ಥರ ಗಿಡನೂ ಮಾಡ್ತೀವಿ ನಾವು. ಎಲ್ಲಿ ಬರ್ತೀವಿ ಸಿಟಿ ಹೋಗಿರೋ ನಾವು ಗಾರ್ಡನ್ ಕೆಲಸನೇ ಮಾಡೋದು. ನಾವು ಎಲ್ಲ ಥರ ವೆರೈಟಿ ಗಿಡ ಎಲ್ಲ ಬರ್ತೈತಿ. ಎಲ್ಲ ಬಂದು ತಿಂದ್ಬಿಡುತ್ತೆ, ಮತ್ತು ಏನಾದರೂ ಗಾಡಿ ಬಂದು ಅದನ್ನು ಬೀಳ್ಸ್ಕೊಂಡು ಹೋಗ್ಬಿಡುತ್ತೆ. ಅದನ್ನೆಲ್ಲ ನಾವು ನೋಡ್ಕೊಳ್ಬೇಕಾಗುತ್ತೆ. ವಾಟರ್ ಪ್ರಾಬ್ಲಮ್. ಹಾಂ, ಅದೇ ನೀರು ನಮ್ಮ ಮನೆ ಹತ್ರ ತಂದು ಹಾಕ್ಕೋಬೋದು, ಇಲ್ಲಿ ಸಿಗೋಕ್ಕಿಲ್ಲ. ಎನ್ವೈರ್ನ್ಮೆಂಟ್ ಅಂದರೆ ಪರಿಸರ ಸುಧಾರಣೆಗೆ ನಿಮ್ಮದೇನು ಸಲಹೆಗಳು? ಅದೇ ಮೇಯ್ನ್ ಅಂದರೆ ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡಬಾರ್ದು, ಮತ್ತು ಅದನ್ನು ನಾವು ಯಾವ ರೀತಿ ಅದನ್ನು ಇದು ಮಾಡಬೇಕು ಆ ಥರ ಇದು ಮಾಡಿ ಇಟ್ಕೋಬೇಕಷ್ಟೇ. ಎಲ್ಲಾಂದ್ರೆ ಬಿಸಾಕೋದು ಫಸ್ಟ್ ನಾವು ಅವಾಯ್ಡ್ ಮಾಡ್ಕೋಬೇಕು. ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು, ಅದೊಂದು ಇದಾಗುತ್ತೆ. ಗಿಡ ಮತ್ತು ಜಾಸ್ತಿ ಗಿಡ ಬೆಳೆಸ್ಕೋಬೇಕು. ಗಿಡ ನೆಡೋದು ಒಳ್ಳೆಯ ಅಂದರೆ ಗಿಡ ನೆಡೋದ್ರಿಂದ ಜನರಿಗೂ ಒಳ್ಳೆ ಇದಿರುತ್ತೆ. ಗಾಳಿ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಜನಗಳು ಕೂತ್ಕೊಂಡು ಹಾಕಿದ್ರು ನೆರಳು ಸಿಗುತ್ತೆ ಗಿಡ